ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಕಿತ್ತೂರು ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಭುಗಿಲೆದಿದೆ. ಪ್ರತಿ ಟನ್ ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಕನಿಷ್ಠ ದರ ನಿಗದಿ ಮಾಡಬೇಕು ಅಂತ ರೈತರು ಆಗ್ರಹಪಡಿಸಿದ್ದಾರೆ. ಚಿಕ್ಕೋಡಿ, ಅಥಣಿ, ಗುರ್ಲಾಪುರ, ಹುಕ್ಕೇರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. 6 ದಿನಗಳಿಂದ ಈ ಹೋರಾಟ ನಡೀತಾ ಇದೆ. ಅಪಾರ ಪ್ರಮಾಣದಲ್ಲಿ ರೈತರು ನೆರೆದು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಕಳೆದ 6 ದಿನಗಳಿಂದ ಈ ಹೋರಾಟ ನಡೀತಾ ಇದೆ. ಬೆಳಗಾವಿಯ ದೊಡ್ಡ ದೊಡ್ಡ ರಾಜಕಾರಣಿಗಳು ರೈತರ ಸಂಕಷ್ಟಕ್ಕೆ ಕಿವಿಗೊಡಬೇಕು. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತ ಹೋರಾಟ ನಡೆದಿದೆ ಅನ್ನೋದನ್ನ ಗಮನಿಸಬಹುದು. ಕಬ್ಬಿಗೆ ಬೆಂಬಲ ಬೆಲೆ ಕನಿಷ್ಠ 3,500 ರೂಪಾಯಿ ನಿಗದಿ ಮಾಡಿ ಅಂತ ಸರ್ಕಾರವನ್ನ ಆಗ್ರಹ ಪಡಿಸ್ತಾ ಇದ್ದಾರೆ ರೈತರು. ಬೆಲೆ ಕುಸಿತದಿಂದಾಗಿ, ಕಬ್ಬಿನ ಬೆಲೆ ಕುಸಿತದಿಂದಾಗಿ ರೈತರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಕಷ್ಟಕ್ಕೀಡಾಗಿದ್ದಾರೆ. ಹಾಗಾಗಿ ಕನಿಷ್ಠ 3,500 ಪ್ರತಿ ಟನ್ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತ ರೈತರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನೋಡಿ, ರೈತ ಎಷ್ಟು ಕಷ್ಟಪಟ್ಟು ಬೆಳೆ ಬೆಳಿತಾನೆ. 1 ಟನ್ ಕಬ್ಬು ಬೆಳಿಬೇಕು ಅಂದ್ರೆ ಎಷ್ಟು ಕಷ್ಟ ಆಗತ್ತೆ. ಹುಕ್ಕೇರಿಯ ಅಡವಿ ಸಿದ್ದೇಶ್ವರ ಮಠದಿಂದ ಪ್ರತಿಭಟನಾ ರ್ಯಾಲಿ ಆರಂಭ ಆಯಿತು. ರ್ಯಾಲಿ ಬಳಿಕ ಹೆದ್ದಾರಿ ಬಂದ್ ಮಾಡಿ ಅಹೋರಾತ್ರಿ ಧರಣಿ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಸಾವಿರಾರು ರೈತರು ಭಾಗಿಯಾಗಿದ್ದಾರೆ. ಹೆದ್ದಾರಿ ಬಂದ್ ಹಿನ್ನೆಲೆಯಲ್ಲಿ ಪರ್ಯಾಯ ಮಾರ್ಗಗಳಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ರಸ್ತೆಯಲ್ಲೇ ಅಡುಗೆ ಮಾಡಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ರು. ಕಬ್ಬಿನ ಬೆಳೆಗೆ ಸೂಕ್ತ ದರವನ್ನ ಕೊಡಬೇಕು, 3,500 ರೂಪಾಯಿಯನ್ನ ದರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ 1 ವಾರಗಳಿಂದ ಕೂಡ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ಈವರೆಗೂ ಯಾವ ಸರ್ಕಾರಗಳಾಗ್ಲಿ, ಸ್ಥಳೀಯ ಶಾಸಕರಾಗ್ಲಿ, ಮಂತ್ರಿಗಳಾಗ್ಲಿ ಯಾರು ಕೂಡ ಸ್ಪಂದಿಸುವ ಕೆಲಸವನ್ನ ಮಾಡಬೇಕು. 7 ದಿನಗಳ ಕಾಲ ನಾವು ಗಡುವನ್ನ ಕೊಡ್ತೇವೆ, ಅದ್ರೊಳಗಾಗಿ ಸರ್ಕಾರ ಏನಾದರೂ ನಮಗೆ ಸೂಕ್ತ ದರ ಕೊಡದಿದ್ರೆ ಏನು ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೋರಾಟಗಾರರು ಎಚ್ಚರಿಕೆ ಕೊಡುವ ಕೆಲಸವನ್ನು ಮಾಡ್ತಿರುವಂಥದ್ದು. ಸದ್ಯ ಬೆಳಗಾವಿ ಪಟ್ಟಣದಿಂದ ಏನು ಗೋಕಾಕ್ನ ನಾಕ 1ರಲ್ಲಿ ರೈತರು ಈಗ ಪ್ರತಿಭಟನೆಗೆ ಕುಳಿತಿರುವಂಥದ್ದು. ಪ್ರಮುಖವಾಗಿ ಕಳೆದ 1 ವಾರಗಳಿಂದ ಕೂಡ ನಿರಂತರವಾಗಿ ಪ್ರತಿಭಟನೆ ಮಾಡುವಂತ ಕೆಲಸವನ್ನ ಏನು ಸರ್ಕಾರಗಳು ಏನು ರೈತರೆಲ್ಲರೂ ಕೂಡ ಮಾಡ್ತಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರಕ್ಕೆ ಹೋಗಿ ಆಕ್ರೋಶ ವ್ಯಕ್ತಪಡಿಸುವ ಕೆಲಸ ಆಗ್ತಿರುವಂಥದ್ದು ಗಮನಿಸಬಹುದು. ಈ ಒಂದು ಹೋರಾಟಕ್ಕೆ ಕಾಲೇಜು ವಿದ್ಯಾರ್ಥಿಗಳು ಕೂಡ ಈಗ ಸಾಥ್ ಕೊಟ್ಟಿರುವಂಥದ್ದು. ತಮ್ಮ ಕಾಲೇಜ್ಗೆ ಏನು ರಜೆಯನ್ನು ನೀಡಿ ಶಾಲೆಯನ್ನ ಬಿಟ್ಟು, ಕಾಲೇಜ್ಗಳನ್ನ ಬಿಟ್ಟು ಇಲ್ಲಿ ರೈತರ ಪ್ರತಿಭಟನೆಗೆ ಭಾಗಿಯಾಗಿರುವಂಥದ್ದು ಗಮನಿಸಬಹುದು. ಏನು ಒಂದು ಪ್ರತಿ ಟನ್ಗೆ 3,500 ರೂಪಾಯಿಯನ್ನ 500 ರೂಪಾಯಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಿರಂತರವಾಗಿ ರೈತರು ಹೋರಾಟ ಮಾಡ್ಕೊಂಡು ಬಂದ್ರು ಕೂಡ ಈವರೆಗೂ ಯಾವ ಸರ್ಕಾರಗಳು ಯಾರು ಕೂಡ ಇವರ ಸ್ಪಂದನೆಗೆ ಕೆಲಸವನ್ನು ಮಾಡ್ತಿಲ್ಲ. ಹಾಗಾಗಿ ನಮ್ಮ ಹೋರಾಟ ಸಫಲ ಆಗೋವರೆಗೂ ನಾವು ಹೋರಾಟವನ್ನು ಕೈ ಬಿಡೋದಿಲ್ಲ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಿರುವಂಥದ್ದು. ಈಗ ನಮ್ಮ ಜೊತೆಗೆ ರೈತರಿದ್ದಾರೆ, ಅವರನ್ನು ಕೂಡ ಮಾತಾಡ್ತೀನಿ. ಸರ್, ಸಾಕಷ್ಟು ದಿನ ಆಯ್ತು ಹೋರಾಟ ಮಾಡಾಕತ್ತಿ, ಯಾಕೆ ನಿಮ್ಗೆ ಸ್ಪಂದನೆ ಕೊಡ್ತಿಲ್ಲ ಸರ್ಕಾರಗಳಾಗ್ಲಿ, ಸ್ಥಳೀಯ ಶಾಸಕರಾಗ್ಲಿ, ಮಂತ್ರಿಗಳಾಗ್ಲಿ? ಸರ್, ಇವತ್ತಿನ 3 ದಿವಸ ಆಯ್ತು. ಈಗ ಇದೇ ನನಗೆ BP ಕಡಿಮೆ ಆಗಿಲ್ಲೇ ಮಲಗಿನೇ. ಯಾಕೆ ಈ ಮಾತು ಹೇಳತ್ತಂದ್ರೆ, ಸ್ಪಂದನೆ ಯಾಕೆ ಕೊಡ್ತಾ ಇಲ್ಲ ಅಂದರೆ ಅವರು ಒಂದು ಉಡಾಪಿ ಮಾತು ಹೇಳ್ತಾ ಇದ್ದಾರೆ. ನಾವು ಫ್ಯಾಕ್ಟ್ರಿ ಮಾಲಕರು, ಬಿಲ್ ಫೈನಲ್ ಮಾಡೋರ ನಾವು ಅಂತ ಹೇಳ್ತಾರೆ. ಆದ್ರೆ ಅವ್ರಿಗೆ ಅಷ್ಟು ಅಹಂಕಾರ ಐತಪ್ಪ ಅಂದ್ರೆ ದೇಶಕ್ಕೆ ಅನ್ನ ಕೊಡೋರ ಆ ಫ್ಯಾಕ್ಟ್ರಿ ನಡೆಸೋರು ನಾವು ಫ್ಯಾಕ್ಟ್ರಿ ನಡೆಸ್ಲಿಕ್ಕೆ ಅದಕ್ಕೆ ಕಟ್ಟಿ ಹಾಕಕ್ಕೆ ಆಗೋದಿಲ್ಲ. ಇವರಿಗೆ ಕಬ್ಬು ಬೆಳೆದು ನಮ್ಮ ಬೆಲೆ ನಮಗೆ ಕೊಡ್ರಪ್ಪ ಅಂದ್ರೆ ಅವರು DC ಅವ್ರಿಗೆ ಹೇಳಿದ್ದೇವೆ, ಅವ್ರಿಗೆ ಹೇಳಿದತ್ತೆ. ಸಕ್ಕರೆ ಮಂತ್ರಿ ಉಡಾಪಿ ಮಾತು ಕೊಡ್ತಾನೆ. DC ನೋಡ್ರಿ ಸರ್ಕಾರದ ಒಂದು ಭಾಗ. ಅವ್ರು ಏನು ಹೇಳ್ತಾರೆ, ಮಂತ್ರಿ ಹೇಳ್ತಾರೆ, DC ಬಂದು ನಮ್ಗೆ ಹೇಳೋ ಅದನ್ನು ಇವ್ರು ಬಿಟ್ಟು ಕೇಸಿಂದ ತತ್ಕ್ಷಣ ತಾವೇ ಬಂದು ಕೇಸಿಂದ ಇಲ್ಲಿ ರಾಜ್ಯದ ಒಂದು ಕೇಂದ್ರ ಸ್ಥಾನದ ಗೋಕಾಕ್ ಅಂದ್ರೆ ಇವತ್ತು ನಮ್ಮ ಸರ್ಕಾರವನ್ನ ಬದಲಿ ಮಾಡುವಂತ ತಾಕತ್ತಿರುವಂತ ನಾಡೈತಿ. ಯಾಕ್ರೆ ಏನಾಗತೈತಿ ಅಂತ ನಿಜವಾದಂಥ ಮಾತು ಹೇಳ್ರಿ ಸರ. ಇಡೀ ಸರ್ಕಾರ ಚೇಂಜ್ ಮಾಡ್ಬೋದು, ದೇಶ ನೋಡುವಂಥದ್ದು ಇದು ನಾಡು.
ಇಂಥ ನನ್ನ ನಾಡಿನಾಗ ನಮಗೆ ಘೋರ ಅನ್ಯಾಯ ಆಗತೈತೆ. ರೈತರನ್ನು ಅರಬತ್ತಲೆ ಮಾಡಿ ಕುಣಿಸಿದಾರೋ. ಈ ವೇದಿಕೆಗೆ ಇನ್ನೂವರೆಗೆ ಯಾವ ಅಧಿಕಾರಿ ಅವರನ್ನು ಕಳಿಸಿಲ್ಲ, ಮಂತ್ರಿ ಅವರು ಬಂದಿಲ್ಲ, ಶಾಸಕರು ಬಂದಿಲ್ಲ. ಯಾಕೆ ಈ ಮಾತು ಹೇಳ್ತಾನಂದ್ರೆ ಈ ನಮ್ಮ ಸರ್ಕಾರ ರೈತರ ಮೇಲೆ ಮರತಾಳಿ ಧೋರಣೆ ತೋರ್ತಾ ಐತೆ. ಇದಕ್ಕೆ ಏನಾರ ತಕ್ಷಣ ಸಕ್ಕರೆ ಮಂತ್ರಿ ಮುಖ್ಯಮಂತ್ರಿ ಭಾಗಿಯಾಗಿ ಏನಾದರೂ ಕಬ್ಬಿನ ಮೇಲೆ ತತ್ಕ್ಷಣ ನಿಗದಿ ಮಾಡಿ ಕಾರ್ಖಾನೆ ಚಾಲೂ ಮಾಡದೆ ಹೋದ್ರ ಇವತ್ತಿನ ಪರಿಸ್ಥಿತಿ ಉಗ್ರ ರೂಪಕ್ಕೆ ಹೋಗಿ ಬೀದಿ ದನ ಕಟ್ಟಿ ಹೆವಿ ರಸ್ತೆ ಬಂದ್ ಮಾಡಿ ಬರುವಂಥ ದಿನಗಳಲ್ಲಿ ಡಿಸೆಂಬರ್ ತಿಂಗಳ ಅಧಿವೇಶನಕ್ಕೆ ಬರ್ತಾರೋ ಅವ್ರ ರಸ್ತೆ ಮೇಲೆ ಕುಣಿಸಿ ಕೆಸಿಂದ ಗಾಡಿ ಹವಾ ತೆಗೆಯುವಂಥ ಕೆಲಸ ರೈತರು ಮಾಡ್ತಾರೋ, ವಿದ್ಯಾರ್ಥಿಗಳು ಮಾಡ್ತಾರೋ, ಕಾರ್ಮಿಕರು ಮಾಡ್ತಾರೋ. ಅದಕ್ಕಾಗಿ ದಯವಿಟ್ಟು ಇವತ್ತು ಅವ್ರಿಗೆ ಎಚ್ಚರಿಕೆ ಕೊಡ್ತೀನೋ, ರೈತರ ತಾಳ್ಮೆ ಪರೀಕ್ಷಣೆ ಮಾಡಬೇಡ್ರಿ. ರೈತರ ಮೇಲೆ ನೀವು ಚೆಲ್ಲಾಟ ಮಾಡಬೇಡ್ರಿ ಅಂತ ಹೇಳ್ತೀನೋ. 3500 ಘೋಷಣೆ ಮಾಡದೆ ಹೋದ್ರೆ ರೈತು ಎದಕ್ಕೆ ಗುಂಡು ಹಾಕೋಕು ಸರಿ ತಯಾರದಂತ ಹೇಳಕ್ ಬಯಸ್ತೀನಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಕಿತ್ತೂರು ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರ ಕಿಚ್ಚು ಭುಗಿಲೆದ್ದಿದೆ. ಪ್ರತಿ ಟನ್ ಕಬ್ಬಿಗೆ 3500 ರೂಪಾಯಿ ಬೆಂಬಲ ಬೆಲೆ ಕನಿಷ್ಠ ದರ ನಿಗದಿ ಮಾಡಬೇಕು ಅಂತ ರೈತರು ಆಗ್ರಹ ಪಡಿಸಿದ್ದಾರೆ. ಚಿಕ್ಕೋಡಿ, ಅಥಣಿ, ಗುರ್ಲಾಪುರ, ಹುಕ್ಕೇರಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂಗಡಿ ಮಾಲೀಕರು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. 6 ದಿನಗಳಿಂದ ಈ ಹೋರಾಟ ನಡೀತಾ ಇದೆ. ಅಪಾರ ಪ್ರಮಾಣದಲ್ಲಿ ರೈತರು ನೆರೆದು ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಕಳೆದ 6 ದಿನಗಳಿಂದ ಈ ಹೋರಾಟ ನಡೀತಾ ಇದೆ. ಬೆಳಗಾವಿಯ ದೊಡ್ಡ ದೊಡ್ಡ ರಾಜಕಾರಣಿಗಳು ರೈತರ ಸಂಕಷ್ಟಕ್ಕೆ ಕಿವಿಗೊಡಬೇಕು. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ರೈತ ಹೋರಾಟ ನಡೆದಿದೆ ಅನ್ನೋದನ್ನ ಗಮನಿಸಬಹುದು. ಕಬ್ಬಿಗೆ ಬೆಂಬಲ ಬೆಲೆ ಕನಿಷ್ಠ 3500 ರೂಪಾಯಿ ನಿಗದಿ ಮಾಡಿ ಅಂತ ಸರ್ಕಾರವನ್ನ ಆಗ್ರಹ ಪಡಿಸ್ತಾ ಇದ್ದಾರೆ ರೈತರು. ಬೆಲೆ ಕುಸಿತದಿಂದಾಗಿ, ಕಬ್ಬಿನ ಬೆಲೆ ಕುಸಿತದಿಂದಾಗಿ ರೈತರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಸಂಕಷ್ಟಕ್ಕೀಡಾಗಿದ್ದಾರೆ. ಹಾಗಾಗಿ ಕನಿಷ್ಠ 3500 ಪ್ರತಿ ಟನ್ ಕಬ್ಬಿಗೆ ಬೆಂಬಲ ಬೆಲೆ ನಿಗದಿ ಮಾಡಿ ಅಂತ ರೈತರು ಆಗ್ರಹ ವ್ಯಕ್ತಪಡಿಸಿದ್ದಾರೆ. ನೋಡಿ, ರೈತ ಎಷ್ಟು ಕಷ್ಟಪಟ್ಟು ಬೆಳೆ ಬೆಳಿತಾನೆ. 1 ಟನ್ ಕಬ್ಬು ಬೆಳಿಬೇಕು ಅಂದ್ರೆ ಎಷ್ಟು ಕಷ್ಟ ಆಗತ್ತೆ. ಹುಕ್ಕೇರಿಯ ಅಡವಿ ಸಿದ್ದೇಶ್ವರ ಮಠದಿಂದ ಪ್ರತಿಭಟನಾ ರ್ಯಾಲಿ ಆರಂಭ ಆಯಿತು. ರ್ಯಾಲಿ ಬಳಿಕ ಹೆದ್ದಾರಿ ಬಂದ್ ಮಾಡಿ ಅಹೋರಾತ್ರಿ ಧರಣಿ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ಸಾವಿರಾರು ರೈತರು ಭಾಗಿಯಾಗಿದ್ದಾರೆ. ಹೆದ್ದಾರಿ ಬಂದ್ ಹಿನ್ನೆಲೆಯಲ್ಲಿ ಪರ್ಯಾಯ ಮಾರ್ಗಗಳಲ್ಲಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಯಿತು. ರಸ್ತೆಯಲ್ಲೇ ಅಡುಗೆ ಮಾಡಿ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಕಬ್ಬಿನ ಬೆಳೆಗೆ ಸೂಕ್ತ ದರವನ್ನ ಕೊಡಬೇಕು, 3500 ರೂಪಾಯಿಯನ್ನ ದರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕಳೆದ 1 ವಾರಗಳಿಂದ ಕೂಡ ಬೆಳಗಾವಿ ಜಿಲ್ಲೆಯಾದ್ಯಂತ ಸಾಕಷ್ಟು ರೈತರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಆದರೆ ಈವರೆಗೂ ಯಾವ ಸರ್ಕಾರಗಳಾಗ್ಲಿ, ಸ್ಥಳೀಯ ಶಾಸಕರಾಗ್ಲಿ, ಮಂತ್ರಿಗಳಾಗ್ಲಿ ಯಾರು ಕೂಡ ಸ್ಪಂದಿಸುವ